ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಗುರುವಿನ ಪಾತ್ರ ಯಾತಕ್ಕೆ ಮುಖ್ಯ ಅಂತ ನೋಡಿದ್ವಿ. ಯಾಕಂದರೆ ನಮ್ಮೊಳಗೇನೆ ಎಲ್ಲ ಉತ್ತರ ಸಿಗಲ್ಲ. ನಾವು ಒಂದು ಹೈಯರ್ ಬೀಯಿಂಗ್ನ ನಾವು ಅನ್ವೇಷಣೆ ಮಾಡಿ ಅವರ ಮಾರ್ಗದರ್ಶನವನ್ನು ಪಡಿಬೇಕು ಅಂತ. ಈ ಸಂಚಿಕೆಯಲ್ಲಿ ವೇದಿಕ್ ಪ್ರಕಾರ ಶಿಕ್ಷಣ ಯಾವ ರೀತಿ ಕೊಡ್ತಾ ಇದ್ರು, ಅದರ ವಿಧಿ ಏನು ಅಂತ ನಾವು ಈ ಸಂಚಿಕೆಯಲ್ಲಿ ಕಲಿಯೋಣ. ಸೊ ಕಲಿಕೆ ಅಂದರೆ ಲರ್ನಿಂಗ್ ಅಂದರೆ ಏನು, ನಾವು ಕಲಿತೀವಿ, ಅದು ತುಂಬ ಇಂಪಾರ್ಟೆಂಟ್. ಅದು ಒಂದು ಇಂಪಾರ್ಟೆಂಟ್ ಪದ. ಯಾಕಂದರೆ ನಾವು ಏನೇ ಒಂದು ಕರ್ಮ ಮಾಡಬೇಕು ಅಂದರೆ ಅದಕ್ಕೆ ಜ್ಞಾನ ಬೇಕು ಅಂದರೆ ಅದಕ್ಕೆ ಒಂದು ಕಲಿಕೆ ಬೇಕು. ಸೊ ಇದು ಇಲ್ಲದೆ ನಾವು ಏನು ಕರ್ಮವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕಲಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು. ಆದರೆ ವೇದಿಕಲಿ ಇದನ್ನು ಹೇಗೆ ಕೊಡ್ತಾಯಿದ್ರು ಅಂತ ನೋಡೋದಾದರೆ, ಇವಾಗ ನಮ್ಮ ಮಾಡರ್ನ್ ಸ್ಕೂಲ್ಸ್, ಈಗಿನ ಶಾಲೆಗಳನ್ನು ನೋಡಿದ್ರೆ ಇದು ಒಂದು ತುಂಬ ದುಃಖಕರವಾದ ಪರಿಸ್ಥಿತಿ. ಆ್ಯಕ್ಚುಲಿ ಹೇಗೆ ಇಂಪಾರ್ಟ್ ಮಾಡ್ತಾ ಇದ್ದಾರೆ ನಾಲೆಜ್ ಅಂದರೆ, ಮಕ್ಕಳು ಚೇರಲ್ಲಿ ಕೂತಿರ್ತಾರೆ, ಯಾರು ಪಾಠ ಕಲಿತಾ ಇರ್ತಾರೋ ಅವರು ಚೇರಲ್ಲಿ ಕೂತಿರ್ತಾರೆ, ಯಾರು ಪಾಠವನ್ನು ಕೊಡ್ತಾ ಇರ್ತಾರೋ, ವಿದ್ಯೆಯನ್ನು ಕಲಿಸ್ತಾ ಇರ್ತಾರೋ ಅವರು ನಿಂತ್ಕೊಂಡಿರ್ತಾರೆ. ಸೊ ಇದು ನಮ್ಮ ವ್ಯವಸ್ಥೆ, ಈಗಿನ ವ್ಯವಸ್ಥೆ ಹೀಗಿದೆ. ನೀವು ವೇದಿಕ್ ಚಿತ್ರಣವನ್ನು ನೋಡಿದ್ರೆ ಇದಕ್ಕೆ ಎಕ್ಸಾಕ್ಟ್ ತದ್ವಿರುದ್ಧ, ಆಪೋಸಿಟ್. ನೀವು ಹಳೆ ಸೀರಿಯಲ್ಸು ಅಥವಾ ಅಮರ್ ಚಿತ್ರಕಥಾ ಕಾಮಿಕ್ಸಲ್ಲೆಲ್ಲ ನೋಡಿರ್ಬೋದು. ವೇದಿಕಲ್ಲಿ ಹೇಗಿರ್ತಾ ಇತ್ತು ಅಂದರೆ, ಗುರು ಒಂದು ಎತ್ತರದ ಸ್ಥಾನ, ಒಂದು ಮರದ ಕೆಳಗೆ ಇದ್ರೂ ಒಂದು ರೇಸ್ಡ್ ಪ್ಲ್ಯಾಟ್ಫಾರ್ಮ್, ಒಂದು ಹೈಯರ್ ಪೊಸಿಷನಲ್ಲಿ ಕೂತಿರ್ತಾ ಇದ್ರು. ಅವರ ಕೆಳಗಡೆ ಎಲ್ಲ ಸ್ಟೂಡೆಂಟ್ಸು, ಶಿಷ್ಯಂದರು, ಮಕ್ಕಳು ನೆಲದ ಮೇಲೆ ಕೂತಿರ್ತಾ ಇದ್ರು. ಸೊ ಇದು ನಿಜವಾದ ವ್ಯವಸ್ಥೆ. ಯಾರು ಪಾಠ ಕಲಿಸ್ತಾರೋ ಅವರು ಎತ್ತರದ ಸ್ಥಾನದಲ್ಲಿರಬೇಕು, ಯಾರು ಪಾಠ ಕಲಿತಾರೋ ಅವರ ಕೆಳಗಡೆ ಇರಬೇಕು. ಚೇರ್ ಮೇಲೆ ಕೂರ್ತಾ ಇರಲಿಲ್ಲ. ಯಾತಕ್ಕೆ ಅಂದರೆ, ನೆಲದ ಮೇಲೆ ಕೂತಾಗ ಒಂದು ನಮ್ಮ ದೇಹ ಗ್ರೌಂಡಿಂಗ್ ಭೂಸ್ಪರ್ಶ ಆಗುತ್ತೆ. ಇನ್ನೊಂದು ಅದಕ್ಕೆ ಒಂದು ದೊಡ್ಡ ಕಾರಣ ಏನು ಅಂದರೆ, ನಮ್ಮಲ್ಲಿ ವಿನಮ್ರತೆ ಬರುತ್ತೆ, ಹ್ಯೂಮಿಲಿಟಿ. ಇವಾಗ ಹ್ಯೂಮಿಲಿಟಿ ಇಲ್ಲದೆ, ಈ ವಿನಮ್ರತೆ ಇಲ್ಲದೆ ಯಾವುದೇ ತರಹದ ಕಲಿಕೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಅಡಿಪಾಯ, ಬೇಸಿಸ್. ಕಲಿಯೋದಕ್ಕೆ ಏನು ಮುಖ್ಯ ಅಂದರೆ ಹ್ಯೂಮಿಲಿಟಿ, ವಿನಮ್ರತೆ. ಅದಿಲ್ಲದೆ ಯಾವುದೇ ತರಹದ ಕಲಿಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಹ್ಯೂಮಿಲಿಟಿ ಅಂದರೆ ಏನು ಅಂದರೆ, ನನಗೆ ಏನೋ ಒಂದು ವಿಷಯ ಗೊತ್ತಿಲ್ಲ ಅಂತ ನಾನು ಒಪ್ಕೊಂಡಿದ್ದೀನಿ ಆಳವಾಗಿ, ಆಮೇಲೆ ಅದನ್ನು ಕಲಿಬೇಕು ಅನ್ನೋ ಒಂದು ಆಸೆ ಇದೆ, ಅದಕ್ಕಾಗಿ ನನ್ನಲ್ಲಿ ಒಂದು ವಿನಮ್ರತೆ ಬಂದಿದೆ. ಸೊ ಇದು ನಿಜವಾದ ಹ್ಯೂಮಿಲಿಟಿ. ಇದು ಒಂದು ಆ್ಯಟಿಟ್ಯೂಡ್, ಒಂದು ಹಂಬಲ್ ಆ್ಯಟಿಟ್ಯೂಡ್. ಆದರೆ ಅದಕ್ಕೆ ವಿರುದ್ಧವಾಗಿ ಇವಾಗಿನ ಆ್ಯಟಿಟ್ಯೂಡ್ ಹೇಗಿದೆ ಅಂದರೆ, ನಾನು ಜಸ್ಟ್ ಒಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಕ್ವೆಶ್ಚನ್ ಆ್ಯಂಡ್ ಆನ್ಸರ್. ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡಬೇಕು. ಹಾಗೆ ನಾನು ಜ್ಞಾನವನ್ನು ಪಡಿಬಹುದು ಅಂತ ಜನರಿಗೆ ಒಂದು ಭ್ರಮೆ ಇದೆ. ಜಸ್ಟ್ ಪ್ರಶ್ನೆ ಕೇಳೋದ್ರಿಂದ, ಉತ್ತರ ತಗೊಳ್ಳೋದ್ರಿಂದ ಯಾವುದೇ ತರಹದ ಜ್ಞಾನ ಬರೋದಕ್ಕೆ ಸಾಧ್ಯವೇ ಇಲ್ಲ ವೇದಿಕ್ ಪ್ರಕಾರ. ಗುರು ವೇದಿಕ್ ಕಾಲದಲ್ಲಿ ಯಾವ ಬೇಸಿಕ್ಸ್ ಹೇಳ್ಕೊಡ್ಬೇಕು ಮಕ್ಕಳಿಗೆ, ಅದನ್ನು ಪೂರ್ತಿಯಾಗಿ ಏನೇನು ಬೇಕೋ ಆ ಮಗುವಿಗೆ ಎಲ್ಲವನ್ನ ಹೇಳ್ಕೊಡ್ತಾ ಇದ್ರು. ಹೇಗೆ ತಾಯಿಗೆ ಗೊತ್ತೋ ತನ್ನ ಮಗುವಿಗೆ ಏನು ಕೊಡಬೇಕು ಅಂತ ಆ ಕಾಲಕ್ಕೆ, ಅದು ಅದೇ ಥರ ಗುರುಗೆ ಗೊತ್ತು ಯಾವ ಮಗುಗೆ ಯಾವ ಶಿಕ್ಷಣ ಅಗತ್ಯ ಇದೆ ಅಂತ. ಅದು ಕೇಳದೇನೆ ಅವರು ಕೊಡ್ತಾಯಿದ್ರು, ಕೇಳಬೇಕು ಅಂತ ಇರಲಿಲ್ಲ. ಇವಾಗ ಕೇಳುವ ಒಂದು ಸಿಸ್ಟಮ್ ಇದೆ, ಎಲ್ಲವನ್ನು ನಾನು ಕೇಳಿ ಪಡ್ಕೋತೀನಿ ಅಂತ. ಕೇಳಿ ಪಡ್ಕೊಳ್ಳೋ ಸಿಸ್ಟಮ್ ವೇದಿಕ್ದಲ್ಲ. ಸೊ ಅದಲ್ಲದೆ ಕಾಲಕ್ರಮೇಣದಲ್ಲಿ ಆ ವಿಕಸನಕ್ಕೆ, ಆ ಸ್ಟೂಡೆಂಟ್, ಆ ವಿದ್ಯಾರ್ಥಿಗೆ ವಿಕಸನ ಆಗೋಕ್ಕೆ, ಡೆವಲಪ್ ಆಗೋದಕ್ಕೆ, ಕಲಿಯೋದಕ್ಕೆ ಏನೇನು ಬೇಕೋ ಎಲ್ಲವನ್ನ ಗುರು ನೀಡ್ತಾ ಇದ್ರು. ಅವರು ಕೇಳಿ ಪಡಿತಾ ಇದ್ದಿದ್ದಲ್ಲ, ಹಾಗೇ ಪಡಿತಾ ಇದ್ದಿದ್ದು. ಸೊ ಒಂದು ಹೇಳ್ತಾರೆ ವೇದಿಕಲ್ಲಿ, ಒಂದು ಪ್ರಶ್ನೆ ಕೇಳೋದಕ್ಕೂ, ಒಂದು ಗುರುವಿನ ಹತ್ರ ಪ್ರಶ್ನೆ ಕೇಳೋದಕ್ಕೂ ಫಸ್ಟು ಅರ್ಹತೆಯನ್ನು ಬೆಳೆಸ್ಕೋಬೇಕು, ಸುಮ್ಮನೆ ಹೋಗಿ ಪ್ರಶ್ನೆ ಕೇಳೋದಲ್ಲ. ಸೊ ಯಾಕೆ ಅಂದರೆ, ಅವರು ಏನು ಉತ್ತರ ಕೊಡ್ತಾಯಿದ್ರು, ನಿಜವಾದ ಗುರು, ನಾನು ಹೇಳ್ತಾ ಇರೋದು ಈಗಿನ ಕಾಲದ ಗುರುಗಳ, ಏನು ಗುರು ಅಂತ ಕರೀತಾರೆ ಅವರ ಬಗ್ಗೆ ಅಲ್ಲ, ನಿಜವಾದ ಗುರು ಯಾರು ಅಂತ ಅದ್ರ ಬಗ್ಗೆನೂ ನಾವು ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡೋಣ. ನಿಜವಾದ ಗುರು ಯಾವ ಉತ್ತರವನ್ನು ಕೊಡ್ತಾಯಿದ್ರು, ಆ ಉತ್ತರ ಬರೀ ಈ ಜೀವನಕ್ಕೆ ಮಾತ್ರ ಉಪಯೋಗಕ್ಕೆ ಬರ್ತಾ ಇರಲಿಲ್ಲ. ಈ ಜೀವನ, ಸತ್ತ ಬಳಿಕ ಮುಂದಿನ ಜನ್ಮಗಳು ಅಂದರೆ ಇಟರ್ನಿಟಿ ತನಕ ಅವರು ಕೊಡ್ತಾ ಇದ್ದಿದ್ದು ಉತ್ತರ ಉಪಯೋಗಕ್ಕೆ ಬರ್ತಾಯಿತ್ತು. ಯಾವುದರ ಮೂಲಕ ಅಂದರೆ ಸಂಸ್ಕಾರಗಳ ಮೂಲಕ. ಗುರು ತನ್ನ ಶಿಷ್ಯಂದ್ರಿಗೆ ಸಂಸ್ಕಾರವನ್ನು ನೀಡ್ತಾ ಇದ್ರು. ಸೊ ಹಾಗಾಗಿ ಈ ಥರ
ನಾವು ಏನು ಲೈಕ್ ಒಂದು ಆಟಿಟ್ಯೂಡ್, ಒಂದು ಆರೋಗೆನ್ಸ್ ಆಟಿಟ್ಯೂಡ್ ಇಟ್ಕೊಂಡು ನಾವು ಏನು ಪ್ರಶ್ನೆ ಮಾಡ್ತೀವಿ, ನನಗೆ ಈ ಥರ ಪ್ರಶ್ನೆ ಇದೆ ನನಗೆ ಉತ್ತರ ಹೇಳಿ ಅಂತ, ಆ ಥರ ವಿದ್ಯೆ ಕೊಡ್ತಾ ಇರಲಿಲ್ಲ. ಅದಕ್ಕೆ ಇಂಗ್ಲೀಷಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅರ್ಥ ಮಾಡ್ಕೋಬೇಕು, ನಾನು ಅರ್ಥ ಮಾಡ್ಕೊಳ್ದು. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಾನು ಸ್ಟ್ಯಾಂಡ್ ಅಂಡರ್, ಯಾರ ವಿದ್ಯೆ ಕೊಡ್ತಾ ಇದ್ದಾರೋ ಅವರ ಕೆಳಗೆ, ನೇರವಾಗಿ ಅವರ ಕೆಳಗೆ ನಾನು ನಿಂತ್ಕೊಂಡು ವಿನಮ್ರತೆಯಿಂದ ಸೇವೆಯ ಮೂಲಕ ಅದನ್ನು ನಾನು ಸ್ವೀಕಾರ ಮಾಡಬೇಕು. ಸೊ ಅದೇನೇ ವೇದಿಕ್ ಕಾಲದಲ್ಲಿ ಇದ್ದಿದ್ದ ಒಂದು ಏನು ಹೇಳ್ಬೋದು ಪದ್ಧತಿ. ಸೊ ನಾವು ಅನ್ಕೋತೀವಿ ಇಲ್ಲಿ ಸರ್ವೈವ್ ಆಗೋದಕ್ಕೆ, ಇಲ್ಲಿ ಬದುಕುಳಿಯೋಕೆಗೆ ಏನೋ ಒಂದು ಕರ್ಮವನ್ನು ಮಾಡಬೇಕು, ಆದರೆ ಕಲಿಯೋದಕ್ಕೆ ಯಾವುದೇ ಕರ್ಮ ಬೇಕಾಗಿಲ್ಲ ಅಂತ. ಆದರೆ ಹಾಗಲ್ಲ, ನಾವು ಕಲಿಯೋದಕ್ಕೂ ಒಂದು ಕರ್ಮವನ್ನು, ಪ್ರೀ ರೆಕ್ವಿಸಿಟ್ ಆ್ಯಕ್ಷನ್ ಅಂತ ಏನು ಹೇಳ್ತಾರೆ, ಅದು ನೆಸಸರಿ, ಅದು ಬೇಕು. ನಾವು ಜಸ್ಟ್ ಏನು ಸುಮ್ಮನೆ ಏನೋ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ, ಏನೋ ಒಂದು ಕ್ವೆಶ್ಚನ್ ಟೈಪ್ ಮಾಡಿಬಿಡ್ತೀನಿ ಅಂದರೆ ಆ ಥರ ನಮಗೆ ಯಾವುದೇ ತರಹದ ವಿದ್ಯೆ ಸಿಗೋದು ಸಾಧ್ಯ ಇಲ್ಲ. ಇನ್ನೊಂದು ಏನು ಅಂದರೆ ಈ ಗುರು ಡಿಸೈಪಲ್ ಅಂದರೆ ಗುರು ಶಿಷ್ಯ ಸಂಬಂಧ ಏನಿದೆ, ಇದು ಒಂದು ಇಮ್ಮಾರ್ಟಲ್ ಸಂಬಂಧ. ಇದ್ರ ಬಗ್ಗೆ ನಾವು ಇನ್ನೊಂದು ಸಂಚಿಕೆಯಲ್ಲಿ ಮಾತನಾಡೋಣ. ಈ ಗುರು ಶಿಷ್ಯ ಸಂಬಂಧ ಏನಿದೆ ಅದು ಎಲ್ಲ ಕಾಲದಲ್ಲಿ, ಎಲ್ಲ ಲೋಕದಲ್ಲಿ, ಎಲ್ಲ ಯುಗದಲ್ಲೂ ಇರುವಂಥ ಕಾನ್ಸೆಪ್ಟು. ಸೊ ಇದರ ಅಡಿಪಾಯ ಏನು ಅಂದರೆ ಹ್ಯೂಮಿಲಿಟಿ ಮತ್ತು ಸರ್ವಿಸ್, ಅಂದರೆ ವಿನಮ್ರತೆ ಮತ್ತು ಸೇವೆ. ಹಾಗಿದ್ದಾಗ ಮಾತ್ರ ವಿದ್ಯೆಯನ್ನು ಪಡೆಯೋದಕ್ಕೆ ಸಾಧ್ಯ, ಬೇರೆ ಯಾವ ರೀತಿಯಲ್ಲೂ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ವೆಸ್ಟ್ ಅಂದರೆ ಪಾಶ್ಚಾತ್ಯ ದೇಶಗಳು ಏನನ್ನ ಪ್ರತಿಪಾದನೆ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಎಲ್ಲವೂ ಸಿಗಬೇಕು, ಎಲ್ಲರಿಗೂ ಈ ರೈಟ್ ಟು ಎಜುಕೇಷನ್ ಇರಬೇಕು ಅಂತ. ವೇದಿಕಲ್ ಹಂಗಲ್ಲ, ಯಾರಿಗೆ ಅರ್ಹತೆ ಇದೆಯೋ ಅವ್ರಿಗೆ ಮಾತ್ರ ವಿದ್ಯೆ ಕೊಡ್ತಾ ಇದ್ದಿದ್ದು, ಎಲ್ಲರಿಗೂ ಕೊಡ್ತಾ ಇರಲಿಲ್ಲ. ಅದರಲ್ಲೂ ಅವ್ರ ಗುರುಕುಲದಲ್ಲಿ 10 ಜನ ಇದ್ದರೆ ಎಲ್ಲರಿಗೂ ಸಮಾನವಾಗಿ ವಿದ್ಯೆಯನ್ನು ಕೊಡ್ತಾ ಇರಲಿಲ್ಲ. ಅವ್ರವ್ರಿಗೆ ಏನೇನು ಬೇಕೋ, ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ತಾ ಇದ್ದಿದ್ದು. ಸೊ ಇದನ್ನು ನಾವು ಖಂಡಿತ ಇದರಲ್ಲಿ ನೋಡ್ಬೋದು. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಅಷ್ಟೇ, ಅರ್ಜುನನಿಗೆ ಕೊಟ್ಟದ್ದು ಇನ್ನೊಂದು ಬೇರೆ ಶಿಷ್ಯಂದ್ರಿಗೆ ಕೊಡ್ತಾ ಇರಲಿಲ್ಲ. ಯಾಕಂದರೆ ಅವರು ಅದಕ್ಕೆ ಕ್ವಾಲಿಫೈ ಆಗಬೇಕಿತ್ತು. ಯಾವುದೇ ವಿದ್ಯೆಯನ್ನು ಪಡೆಯೋದಕ್ಕೆ ಒಳಗಡೆಯಿಂದ ಆಂತರಿಕವಾಗಿ ಕ್ವಾಲಿಫೈ ಆಗಬೇಕಿತ್ತು, ಆವಾಗ ಮಾತ್ರ ಆ ವಿದ್ಯೆ ಅವ್ರಿಗೆ ಸಿಗ್ತಾ ಇತ್ತು. ಸೊ ಈಗ ಏನು ಹೇಳ್ತಾರೆ ಅಂದರೆ ಬ್ರಹ್ಮಾಂಡದ ಜ್ಞಾನದ ತನಕ ಎಲ್ಲರಿಗೂ ಗೊತ್ತಾಗಬೇಕು ಅಂತ, ಎಲ್ಲರಿಗೂ ಎಲ್ಲ ಸಿಗಬೇಕು ಜ್ಞಾನ ಅಂತ ಕಲಿಯುಗದಲ್ಲಿ. ಆದರೆ ವೇದಿಕ ಕಾಲದಲ್ಲಿ ಹಾಗಿರಲಿಲ್ಲ. ಅದಕ್ಕೇ ಈಗಲೂ ಕೂಡ ಯಾರು ಇದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೋ, ಎಲ್ಲರಿಗೂ ಎಲ್ಲ ಎಜುಕೇಷನ್ ಸಿಗಬೇಕು, ಎಲ್ಲ ನಾಲೆಜ್ ಸಿಗಬೇಕು ಅಂತ, ಅವರು ಕೂಡ ಸ್ವತಃ ಎಲ್ಲರಿಗೂ ನಾಲೆಜ್ ಕೊಡ್ತಾ ಇಲ್ಲ. ಯಾಕಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ಈ ಪ್ರಪಂಚನ ಆಳ್ತಾ ಇರೋದು ಸರ್ಕಾರ ಅಂತ, ಎಲ್ಲ ನಮ್ಮ ಬೇರೆ ಬೇರೆ ದೇಶನ ಅವ್ರವ್ರ ಸರ್ಕಾರ ಆಳ್ತಾ ಇದ್ದಾರೆ ಅಂತ. ಅದು ಕೂಡ ಸತ್ಯ ಅಲ್ಲ. ಅವರನ್ನೂ ಮೀರಿ ಹಿಡನ್ ಗವರ್ಮೆಂಟ್ಸ್ ಅಂದರೆ ಹಿಡನ್ ಶ್ಯಾಡೋ ಗವರ್ಮೆಂಟ್ಸ್, ಶ್ಯಾಡೋ ರೂಲರ್ಸ್ ಅಂತ ಏನಿದ್ದಾರೆ ಅವ್ರು ಆಳ್ತಾ ಇರೋದು. ಯಾರು ಆಳ್ತಾ ಇರೋದು ಅವ್ರ ಬಗ್ಗೆಯೂ ನಮಗೆ ಗೊತ್ತಿಲ್ಲ. ಯಾಕಂದರೆ ನಾಲೆಜ್ ಇಸ್ ಪವರ್. ಅವರು ಕೂಡ ಎಲ್ಲ ಇನ್ಫಾರ್ಮೇಷನ್ನ ಎಲ್ಲರಿಗೂ ಕೊಡ್ತಾ ಇಲ್ಲ. ಸೊ ಹೀಗಾಗಿ ವೇದಿಕ್ ಪ್ರಕಾರ ನಿಜವಾದ ಕಲಿಕೆಯ ವಿಧಿ ಏನು ಅಂದರೆ ಅದಕ್ಕೆ ಒಂದು ಅರ್ಹತೆಯನ್ನು ಪಡ್ಕೊಂಡೇ ಸ್ವೀಕಾರ ಮಾಡಬೇಕು ಅಂತ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಈ ಲರ್ನಿಂಗ್ ಆ್ಯಟಿಟ್ಯೂಡ್ ಬಗ್ಗೆ ಮತ್ತು ಕಲಿಕೆಯ ಬಗ್ಗೆ ನೋಡೋಣ. ಇದನ್ನು ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.